ನಮ್ಮ ಜೊತೆಯಲ್ಲಿ ಹಿರಿಯ ನಾಯಕರು ನೀರಾವರಿ ಸಣ್ಣ ನೀರಾವರಿ ಸಚಿವರ ಅಂತ ಬಸವರಾಜ್ ಸಾಹೇಬರಿದ್ದಾರೆ. ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ರಕ್ಷಣಾಧಿಕಾರಿಗಳು ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ಇಲಾಖೆ ವಿಚಾರವನ್ನು ಸೌಹಾರ್ದವಾಗಿ ಚರ್ಚೆ ಮಾಡಿದ್ದೇನೆ. ಇಲ್ಲಿ ಸುಮಾರು 4 ಲಕ್ಷ ಕಾರ್ಡ್ಗಳಿದ್ದರೆ ಅಂತ್ಯೋದಯ 52,000ಗೆ ವಿತರಣೆ ಆಗ್ತಾಯಿದೆ. 3,37,000 ಪಡಿತರ ಚೀಟಿಗಳಿಗೆ ಸಮಗ್ರವಾಗಿ ಅಕ್ಕಿಯನ್ನು 5 kg ಕೊಡ್ತಾಯಿದ್ದೀವಿ. ನಾವು ಹಣವನ್ನು ಅಕ್ಕಿ ಸಕಾಲಕ್ಕೆ ಸಿಕ್ಕದೇ ಇರೋದರಿಂದ DBT ಮುಖಾಂತರ ಜುಲೈ 10ರಿಂದ ಇಲ್ಲಿವರೆಗೂ ಸಮರ್ಪಕವಾಗಿ ಹಣವನ್ನು ವಿತರಣೆ ಮಾಡ್ತಾಯಿದ್ದೀವಿ. 100ಕ್ಕೆ 85ರಿಂದ 90 ಭಾಗ ಕಾರ್ಡ್ಗಳಿಗೆ ಕೊಡ್ತಾಯಿದ್ದೀವಿ. ಇನ್ನು 20,000 ಕಾರ್ಡ್ಗಳು ಅವರು ಪೋಸ್ಟಲ್ ಆಫೀಸಲ್ಲಾಗಲಿ ಬ್ಯಾಂಕಲ್ಲಾಗಲಿ ಖಾತೆಯನ್ನು ತೆಗೆದಿಲ್ಲ. ಅವರಿಗೆ ಆದಷ್ಟು ಬೇಗ ಖಾತೆಯನ್ನು ತೆಗೆಯೋಕ್ಕೆ ಹೇಳಿದ್ದೀವಿ. ಖಾತೆ ತೆಗೆದ ತಕ್ಷಣ ಅವ್ರಿಗೂ ಕೂಡ DBT ಹಣ ಮತ್ತು ಅಕ್ಕಿಯನ್ನು ಕೊಡುವಂಥದ್ದು ಮಾಡ್ತೇವೆ. ಯಾರು ಕಾರ್ಡನ್ನು ಕ್ರಮಬದ್ಧವಾಗಿಟ್ಕೊಂಡು ಅಕೌಂಟ್ ಯಾರು ಕ್ರಮಬದ್ಧವಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಸಮರ್ಪಕವಾಗಿ ಸಿಗ್ತಾಯಿದೆ. 85ರಿಂದ 90 ಭಾಗ ಕಾರ್ಡ್ಗಳಿಗೆ ಈ ಪ್ರಯೋಜನ ಆಗ್ತಾಯಿದೆ. ನಾವು ನುಡಿದಂತೆ ನಡೆದಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಇದರ ವಿಷಯದಲ್ಲಿ ಸವಿಸ್ತಾರವಾಗಿ ಚರ್ಚೆ ಮಾಡಿದ್ದಾರೆ. ಆದಷ್ಟು ಬೇಗ ಅಕ್ಕಿಯನ್ನು ಕೂಡ ಕೊಡಬೇಕಂತ ಯೋಚನೆ ಮಾಡಿದ್ದೀವಿ. ಅಕ್ಕಿ ಎಲ್ಲಿವರೆಗೂ ಸಿಗೋದಿಲ್ಲೋ ಅಲ್ಲಿವರೆಗೂ ಕೂಡ ನಾವು ಹಣವನ್ನು 5 kg ಅಕ್ಕಿಗೆ ಬದಲು 170 ರೂಪಾಯಿ ಒಬ್ಬ ವ್ಯಕ್ತಿಗೆ ಕೊಡುವಂಥ ಪ್ರತಿ ವ್ಯಕ್ತಿಗೂ ಕೂಡ ಕೊಡ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 4 ಕೋಟಿ ಪಡಿತರ ಚೀಟಿಯ ಫಲಾನುಭವಿಗಳಿಗೆ 1,16,00,000 ಕಾರ್ಡ್ಗಳಿದೆ. 4 ಕೋಟಿ ಫಲಾನುಭವಿಗಳಿಗೆ ನಾವು ಈ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸುಮಾರು ಈ ತಿಂಗಳಲ್ಲಿ 644 ಕೋಟಿ ರೂಪಾಯಿ 5 kgಗೆ ಬದಲು ಕೊಡ್ತಾರೆ. DBT ಕೊಟ್ಟಿದ್ದೀವಿ ಹಣ. ಇನ್ನೂ ಒಂದು 10ರಿಂದ 15% ಕೊಡೋದಿದೆ. ಸುಮಾರು 680 ಕೋಟಿವರೆಗೂ ಕೂಡ ಹೋಗ್ತದೆ ಅಂತ ಅಂದಾಜು ಮಾಡಿದ್ದೀವಿ. ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಮೌಲ್ಯಮಾಪನ ಬಗ್ಗೆ ಅಸಿಸ್ಟೆಂಟ್ ಕಂಟ್ರೋಲ್ ಜೊತೆಯಲ್ಲಿ ಮಾತಾಡಿದ್ದೇನೆ. ಕ್ರಮಬದ್ಧವಾಗಿ ತೂಕ ಅಳತೆಗಳನ್ನು ಪೆಟ್ರೋಲ್ ಬಂಕಿಂದ ಹಿಡಿದು ಕಟ್ಟೆ ಕಡೆಯ ಹಳ್ಳಿಯಲ್ಲಿರೋ ಅಂಗಡಿಯಲ್ಲಿ ತೂಕದಲ್ಲಿ ಮೋಸ ಆಗಬಾರ್ದು. ಸಾರ್ವಜನಿಕರಿಗೆ ರಕ್ಷಣೆ ಮಾಡೋದು ನಮ್ಮ ಕೆಲಸ. ತೂಕದಲ್ಲಿ ಮೋಸ ಆಗದಂತೆ ನಡ್ಕೊಳ್ಳುವಂಥದ್ದಕ್ಕೆ ನಾನು ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಅವ್ರಿಗೆ ಬೇಕಾಗಿರೋ ಸಿಬ್ಬಂದಿ ಸಲಕರಣೆ ಕೂಡ DC ಅವರು ಕೊಡ್ತಾರೆ. ಎಂತಹ ಸಂದರ್ಭದಲ್ಲಿ ಕೂಡ DC ಮತ್ತು SP ಅವರು ಇದಕ್ಕೆ ಸಹಾಯವಾಗಿ ನಿಂತ್ಕೋಬೇಕು ಅಂತ ಕೂಡ ಹೇಳಿದ್ದೇನೆ. ಸಾರ್ವಜನಿಕರಿಗೆ ಇರುವ ಕುಂದುಕೊರತೆಗಳನ್ನು ನಿಭಾಯಿಸಿ ತೂಕದಲ್ಲಿ ಸಮರ್ಪಕವಾಗಿ ಅವರಿಗೆ ಸೇರುವಂಥದ್ದನ್ನು ಮಾಡೋದು ಕರ್ತವ್ಯ ಆಗಿದೆ. ಆ ಕೆಲಸವನ್ನು ಕೂಡ ಸರಿಯಾಗಿ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದೆ. 2,95,000 ಕಾರ್ಡ್ಗಳು ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ಬಂದಿದ್ದರಿಂದ ಪೆಂಡಿಂಗ್ ಇದ್ದು, ಆ ಪೆಂಡಿಂಗ್ ಇರೋ ಎಲ್ಲ ಕಾರ್ಡ್ಗಳನ್ನು ಕೂಡ ನಾನು 15 ದಿನ ಟೈಮ್ ಕೊಟ್ಟಿದ್ದೀನಿ. ಬೆಳಗಾಂ ಅಧಿವೇಶನದಲ್ಲಿ ಮಾತಾಡಿ 12,000 ಕಾರ್ಡು ರಾಯಚೂರು ಜಿಲ್ಲೆಯಲ್ಲಿವೆ. ಅದರಲ್ಲಿ ಅವರು ಸ್ಕ್ರೂಟ್ನಿ ಮಾಡಿ ಅದು 8,000 ಆಗಲಿ 10,000 ಆಗಲಿ ಎಷ್ಟೇ ಕಾರ್ಡು ಬಿಲೋ ಪಾವರ್ಟಿ ಲೈನ್ಗೆ ಬರ್ತವೆ ಅವೆಲ್ಲರಿಗೂ ಕೂಡ ಕೊಡೋದಕ್ಕೆ ಸೂಚನೆ ಕೊಟ್ಟಿದ್ದೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.